ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಚರ್ಚ್ ಶ್ರೀ ಆದಿಶಕ್ತಿ ದೇವಾಲಯದ ಬಳಿ ಇರುವ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಶ್ರೀ ಸಿದ್ದೇಶ್ವರ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಆರೋಳಿ ದೊಡ್ಡಿ ಹಾಗೂ ಐ ದೃಷ್ಟಿ ಆಸ್ಪತ್ರೆ ಚನ್ನಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಶ್ರೀ ಸಿದ್ದೇಶ್ವರ ಜನಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಂತಾನ ಲಕ್ಷ್ಮಿ ಎಂದೇ ಖ್ಯಾತಿ ಪಡೆದ ಡಾಕ್ಟರ್ ಕೆ.ಟಿ. ಲಕ್ಷ್ಮಮ್ಮ, ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯ ಬಹಳ ಮಹತ್ತರವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಆರೋಗ್ಯದ ದೃಷ್ಟಿಯಿಂದ ಶ್ರೀ ಸಿದ್ದೇಶ್ವರ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದೆ. ಅದರಲ್ಲೂ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತಿರುವುದಾಗಿ ತಿಳಿಸಿದರು. ನಗರ ಪ್ರದೇಶದಲ್ಲಿ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲು ಯೋಚನೆ ಇತ್ತು. ಅದರಂತೆ ಇಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಿರುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಟ್ಟಹಳ್ಳಿಯ ಮಹಿಳಾ ಮುಖಂಡರಾದ ಶಾಂತಮ್ಮ ವೆಂಕಟೇಶಯ್ಯ ಮಾತನಾಡಿ, ಸಮಾಜ ಸೇವೆಯಲ್ಲಿ ತುಡಿತ ಮಾಡಿಕೊಂಡಿರುವ ಶ್ರೀ ಸಿದ್ದೇಶ್ವರ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಸಮಾಜಕ್ಕೆ ಪೂರಕವಾದ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿರುವುದಾಗಿ ಇದು ಸಂತಸದ ವಿಚಾರವಾಗಿದೆ ಎಂದು ತಿಳಿಸಿದರು. ಉಚಿತ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಮಂದಿ ತಪಾಸಣೆ ಕೂಡ ಪಟ್ಟರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಸತೀಶ್ ಬಾಬು, ಐ ದೃಷ್ಟಿ ಆಸ್ಪತ್ರೆಯ ರಾಮನಗರ ವ್ಯವಸ್ಥಾಪಕ ನವೀನ್ ಕುಮಾರ್, ಚನ್ನಪಟ್ಟಣ ವ್ಯವಸ್ಥಾಪಕ ಅನಿಲ್, ನೇತ್ರ ತಪಾಸಕ ಯತೀಶ್ ಆರ್, ಕ್ಯಾಂಪ್ ವ್ಯವಸ್ಥಾಪಕರಾದ ಶಶಿಕಲಾ ಎಂ, ಚಂದೂಗೌಡ, ಸೆಟ್ಟಹಳ್ಳಿ ಮುಖಂಡರುಗಳಾದ ರಮೇಶ್, ಬಾಬೇಂದ್ರ, ಜಯಲಕ್ಷ್ಮಿ, ಸುಮಿತ್ರಾ ದೇವಿ ಹಾಗೂ ಹಲವಾರು ಮಂದಿ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ನಮಸ್ಕಾರ. ನಾನು ನಿಮ್ಮ ಪಾರಂಪರಿಕ ವೈದ್ಯೆ ಡಾಕ್ಟರ್ ಕೆ.ಟಿ. ಲಕ್ಷ್ಮಮ್ಮ ಅವರು ಮಾತಾಡ್ತಾ ಇರೋದು. ಇವತ್ತಿನ ದಿನ ನಾವು ಸೆಟ್ಟಹಳ್ಳಿ ಗ್ರಾಮದಲ್ಲಿ ಸಿದ್ದೇಶ್ವರ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಇಲ್ಲಿನ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ತಾ ಇದ್ದಾವೆ. ಇದು ಹೊಸದೇನಲ್ಲ, ನಾವಾಗಲೇ ತುಂಬ ವರ್ಷದಿಂದ 6-7 ವರ್ಷದಿಂದ ನಮ್ಮ ಚನ್ನಪಟ್ಟಣ ತಾಲೂಕಿನಾದ್ಯಂತ ನಾವು ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ಅದರಲ್ಲಿ ಕೊಂಡ್ಕೊಳ್ಳೋಕ್ಕಾಗದೇ ಇರುವಂಥವ್ರಿಗೆಲ್ಲ ಕನ್ನಡಕ ಕೊಡಿಸಿ, ಮತ್ತು ಜೊತೆಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದೆ ಇರುವಂಥವ್ರಿಗೆಲ್ಲ ಆಪ್ರೇಷನ್ ಕೂಡ ಅದು ದೃಷ್ಟಿ ಹಾಸ್ಪಿಟ್ಲ್ ಸಹಯೋಗದೊಂದಿಗೆ ನಾವು ಈ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದರಲ್ಲೂ ನಮ್ಮ ಶಾಂತಮ್ಮ ಅವರು ಒಂದು ದಿವಸ ಮಾತಾಡಬೇಕಾದ್ರೆ ನನಗೆ, ಅಕ್ಕ ನಮ್ಮ ಅಲ್ಲಿ ಹೆಣ್ಮಕ್ಳುಗಳಿದ್ದಾರೆ, ಎಲ್ಲ ಕೆಲ್ಸಕ್ಕೆ ಹೋಗೋರು, ಯಾರು ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ, ಅವ್ರುಗಳು ಬೆಳಗ್ಗೆ ಹೇಳೋದು, ಕೆಲಸ ಕೊಟ್ಟೋಗೋದು, ಮತ್ತು ಸಾಯಂಕಾಲ ಬರೋದು, ಈ ಥರ ಮಾಡ್ತಾವ್ರೆ. ಅಂಥವ್ರಿಗೆ ಒಂದು ಕಣ್ಣಿನ ಉಚಿತ ನೇತ್ರ ತಪಾಸಣಾ ಶಿಬಿರ ಮಾಡಿಸ್ಕೊಡಿ ಅಂತ ಕೇಳ್ಕೊಂಡಿದ್ರು. ಅದಕ್ಕೋಸ್ಕರ ನಾವು ಇವತ್ತು ಚನ್ನಪಟ್ಟಣದಲ್ಲಿ ಮಾಡಿಸ್ತಾ ಇದ್ದೀವಿ. ಇದೇ ರೀತಿ ಯಾರು ಅವಶ್ಯಕತೆ ಇದೆ ಅಂತ ಕೇಳ್ತಾರೆ ಅಂಥವ್ರಿಗೆಲ್ಲ ನಾವು ಮಾಡಿಸ್ಕೊಳಕ್ಕೆ ರೆಡಿಯಾಗಿದ್ದೀವಿ. ನಮಸ್ಕಾರ. ಕೆ.ಟಿ. ಲಕ್ಷ್ಮಕ್ಕ ಅವರು ಆರೋಹಳ್ಳ ದೊಡ್ಡಿಯವರು. ಅವರು ನನಗೆ ಒಂದು 10-15 ವರ್ಷದಿಂದ ಪರಿಚಯ, ಜೊತೆಗಿರ್ತಾರೆ. ಎಲ್ಲ ಏನೇ ಫಂಕ್ಷನ್, ಯಾರೇ ಬಡವರು ಏನೇ ಇದು ಮಾಡಿದ್ರು ಸಹಾಯ ಮಾಡ್ತಾರೆ. ಅದು ಕಣ್ಣಂದು ಒಂದು ದಿನ ಗೊತ್ತಾಯ್ತು ನನಗೆ, ಇವ್ರು ಕಣ್ಣು ಕ್ಯಾಂಪ್ ಮಾಡಿಸ್ತಾರೆ ಅಂತ. ಆಗ ನಾನು ಕೇಳ್ಕೊಂಡೆ, ಯಾಕ ನಮ್ಮ ಏರಿಯಾದಲ್ಲೂ ಒಂದು ದಿನ ಮಾಡಿಸ್ಕೊಡಿ ಅಂತ. ನಾನು ಕೇಳಿದ್ದು ಒಂದು 3 ದಿನಕ್ಕೆ ಅವರು ಅರೇಂಜ್ ಮಾಡಿಕೊಟ್ರು. ಇವತ್ತು ನಮ್ಮ ಸಟ್ಟಹಳ್ಳಿಲಿ ಚರ್ಚ್ ರೋಡ್ ಸಟ್ಟಹಳ್ಳಿ, ಅಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಪಾಪ ಎಲ್ಲರೂ ಇದು ಮಾಡ್ತಾ ಇದ್ರು. ಆದ್ರೂ ಒಂದೇ ದಿನಕ್ಕೂ ನಾನು ಅರೇಂಜ್ ಮಾಡಿಕೊಡ್ತೀನಿ. 2 ದಿನಕ್ಕೆ ಅವ್ರು ಅರೇಂಜ್ ಹೇಳಿದ್ರು, 2 ದಿನ ಇರೋಂಗೆ ಎಲ್ಲರನ್ನೂ ಸೇರಿಸಿ ಇವಾಗ ಸುಮಾರು ಒಂದು 50 ಜನ ಎಲ್ಲರೂ ತೋರಿಸ್ಕೊಂಡ್ರು ಸರ್. ತುಂಬ ಅವರಿಂದ ಉಪಯೋಗ ಆಯಿತು.